ನಮಸ್ಕಾರ ದೇವರು ನಮಸ್ಕಾರ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ? ಇಂಡೋನೇಷ್ಯಾದಲ್ಲಿ 18,000 ಐಲ್ಯಾಂಡ್ಗಳು ಒಳಗೊಂಡಿದೆ. ಈ 18,000 ಐಲ್ಯಾಂಡ್ ಅಲ್ಲಿ ಬರೀ 6,000 ಐಲ್ಯಾಂಡ್ ಅಲ್ಲಿ ಮಾತ್ರ ಜನ ವಾಸವಾಗಿದ್ದಾರೆ. ಇನ್ನ ಮಿಕ್ಕಿರೋ ಐಲ್ಯಾಂಡ್ ಗಳು ಎಲ್ಲ ಗವೋ ಅಂತ ಖಾಲಿ. ಇಂಡೋನೇಷ್ಯಾದಲ್ಲಿ ಒಂದು 4-5 ಮೇನ್ ಐಲ್ಯಾಂಡ್ ಇದೆ, ಬಾಲಿ ಸೇರಿಸಿ. ಆ ಬಾಲಿಯಿಂದ 4,000 ಕಿಲೋಮೀಟರ್ ದೂರ ಇರುವಂತ ಈ ವೆಸ್ಟ್ ಪಪುವಾ ಐಲ್ಯಾಂಡ್ ಗೆ ಸ್ವಾಗತ ಸುಸ್ವಾಗತ. Are you ready? ಬಾಲಿ ನಾನು ನೋಡಿದ್ದೆ. ಹಲೋ, ಹೌ ಆರ್ ಯು? ಹೌ ಡು ಯು ಡು? ಗುಡ್. ಕೋತು ಕುಡ್ದವನು ವೆಸ್ಟ್ ಪಪುವಾದ ಜನಗಳು ನೀವು ನೋಡ್ತಾ ಎಲ್ಲ ಕೋತು ಕುಡ್ದವ್ರು ಇದ್ದಾಗಿದ್ದಾರಲ್ಲಪ್ಪ. ಜನಗಳು ತುಂಬಾ ಫ್ರೆಂಡ್ಲಿ ಯಾಗಿ ಇಲ್ಲ. ಸುಳೆ ಮಕ್ಕಳು ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಕಷ್ಟ. ಇಲ್ಲಿ ಜನಗಳು ಪಾವರ್ಟಿ, ಕೆಲಸ ಇಲ್ಲ, 24 ಗಂಟೆ ನಶೆಯಲ್ಲಿ ಇರ್ತಾರೆ. ವೆಸ್ಟ್ ಪಪುವಾಗೆ ಬರೋದು ಇಲ್ವೇ ಇಲ್ಲ. ಅಂದ್ರೆ ಟೂರಿಸ್ಟ್ ಗಳು ಈ ಐಲ್ಯಾಂಡ್ ಗೆ ಕಂಪ್ಲೀಟ್ಲಿ ಝೀರೋ, ಯಾರು ಬರೋದೇ ಇಲ್ಲ ಅಂತ ಅನ್ಕೊಂಡ್ಬಿಡಿ. ವೆಸ್ಟ್ ಪಪುವಾದ ಮೇನ್ ಸಿಟಿ ಜೈಪುರದಲ್ಲಿ ನಾವಿದೀವಿ. ಜೈಪುರ ಇಂದ ವಾಮನ ಅಂತ ಒಂದು ಚಿಕ್ಕ ಟೌನ್ ಇದೆ, ಆ ಟೌನ್ ಹೋಗ್ತಾ ಇದೀವಿ. ಜೈಪುರ ಇಂದ ವಾಮನಾಗೆ 300 ಕಿಲೋಮೀಟರ್. ಕಾರಲ್ಲೋ ಬಸ್ಸಲ್ಲೋ ವಾಮನ ತಲುಪಬೇಕು ಅಂತ ನಾನು ನಿಂತ್ಕೊಂಡ್ರೆ ಇವತ್ತಿಂದ 11 ದಿನಕ್ಕೆ ತಲುಪ್ತೀನಿ. ಬರೀ 300 ಕಿಲೋಮೀಟರ್ನ 11 ದಿನ ಜರ್ನಿ ಮಾಡ್ಬೇಕು ಅಂತಂದ್ರೆ ರೋಡ್ ಯಾವ ಪಾರ್ಟಿ ಚೆನ್ನಾಗಿದೆ ಅಂತ ನೀವು ಅಲ್ಲಿ ನೋಡ್ಕೊಬಹುದು. ಸೊ ಈ ಜೈಪುರ ಇಂದ ವಾಮನಾಗೆ 1 ಅವರ್ ಜರ್ನಿ. ಮೇಲಿಂದ ನೋಡಿದ್ರೆ ಇದೊಂಥರ ಬೇರೆ ಪ್ಲಾನೆಟ್ ತರನೇ ಕಾಣಿಸುತ್ತೆ. ಸಿಗರೇಟ್ ನೋಡುಗರು ಬಸ್ ಸ್ಟಾಪ್ ಅಲ್ಲೇ ನಕ್ಕನ್ ಗಚ್ಚ ಗಚ್ಚ ಅಂತ ಹೇಳದ್ ಬಿಸಾಕ್ತವ್ರು. ಅದು ಅಷ್ಟು ನೀಟ್ನೆಸ್ ಇದೆ. ನಾವೆಲ್ಲ ಬಸ್ ಕಾಯ್ಕೋತೀವಲ್ಲ, ಅರ್ಧ ಗಂಟೆ 1 ಅವರ್. ಹಂಗೆ ಇಲ್ಲಿ ಏರೋಪ್ಲೇನ್ ಕಾಯ್ಕೊಂಡಿದೀವಿ. 9 ಗಂಟೆಗೆ ಬರ್ಬೇಕಾಗಿದ್ದ ಏರೋಪ್ಲೇನ್ 11:30 ಬಂದಿದೆ. 2 ಅವರ್ 3 ಅವರ್ ಏರೋಪ್ಲೇನ್ ತಡವಾಗೋದು ಈ ಜಾಗದಲ್ಲಿ ಸರ್ವೇ ಸಾಮಾನ್ಯ. ಆಟ ಸಾಮಾನ್ಯ ಏರೋಪ್ಲೇನ್ ಗಿಂತ ಒಂಚೂರು ದೊಡ್ಡ ಏರೋಪ್ಲೇನ್ ಬಂದಿದೆ ನೋಡಿ. गलती हो गई बा, वो क्या हो गया मालूम है? बच्चों के साथ मिलके थोड़ा खराब गेम हो गई इसको. अम्मा की कसम में, अब्दुल का उसम में, नेक्स्ट टाइम ऐसा गलती नहीं होता बा. ಇದ್ಯಾವ್ದು ಗುರು ಏರೋಪ್ಲೇನ್ ವೈಟಿಂಗು? ಕ್ರೇಜಿ, ಟೈಮ್ ಸೆನ್ಸ್ ಇಲ್ಲ, ನಾನ್ ಸೆನ್ಸ್. ಅಂದ್ರೆ ಗೈಸ್ ಅಲ್ಲಿ ವಾತಾವರಣ ಹಂಗಿರುತ್ತೆ, ಸೊ ಅದರಿಂದ ಲೇಟ್ ಆಗುತ್ತೆ ಅನ್ಕೋತೀನಿ. ಅಥವಾ ಮೇಂಟೆನೆನ್ಸ್ ಇರಲ್ಲ, ಶಿಸ್ತಿರೋ ಗೊತ್ತಿಲ್ಲ. ನಾನ್ ಫ್ಲೈಟ್ ಅಲ್ಲಿ ಹೋದಾಗ್ಲೂ ಮೊನ್ನೆ ಮೋಡನೇ ಸಿಗ್ಲಿಲ್ಲ ಗೈಸ್. ನಾವೆಲ್ಲ ಮುಂಚೆಯಿಂದ ಕೇಳ್ಕೊಂಡ್ ಬಂದಿದೀವಲ್ಲ, ಸಿಟಿಲಿ ಎಲ್ಲ ಹಳ್ಳಿ ಲೈಫ್ ಸ್ವಲ್ಪ ಕಾಸಿದ್ರು ಈಸಿಯಾಗಿ ಬದುಕಬಹುದು ಅಂತ. ಆದ್ರೆ ಈ ವೆಸ್ಟ್ ಪಪುವಾ ರಾಜ್ಯದ ಹಳ್ಳಿ ಸಿಟಿಲಿ ಯಾವ್ಯಾವ ವಸ್ತುಗಳು ಸಿಗುತ್ತಲ್ಲ, ಆ ಸಿಟಿಲಿ ಸಿಗೋ ವಸ್ತುಗಳಿಗಿಂತ 1, 2, 3 ಪಟ್ಟು ಜಾಸ್ತಿ ಎಲ್ಲಾ ವಸ್ತುಗಳು ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಯಾಕಂದ್ರೆ ಇಲ್ಲಿ ರೋಡ್ ಕನೆಕ್ಟಿವಿಟಿ ಇಲ್ವಲ್ಲ. ಏನೇ ವಸ್ತು ಒಂದು ಪಿನ್ ಬರ್ಬೇಕು ಅಂತಂದ್ರೆ ಎಲ್ಲ ಫ್ಲೈಟ್ ಇಂದಾನೇ ಬರ್ಬೇಕು. ನಾವೀಗ ಇದೀವಿ ಹಳ್ಳಿಯ ಕಾಸ್ಟ್ಲಿ ಮಾರ್ಕೆಟ್. ಬಳ್ಕೊಂಡ್ ತಿನ್ನಂಗ್ ನೋಡ್ತಾವ್ರಲ್ಲ ಗುರು, ಭಯ ಆಯ್ತೈತೆ ನನ್ಗೆ. ಅವ್ರು ನೋಡಿದ್ರೆ ಟೆನ್ಷನ್ ಆಗ್ತೈತೆ ಗುರು. ಇಲ್ಲಿನ ಜನಗಳಂತೂ ಗುರಾಯಿಸ್ಕೊಂಡ್ ನೋಡ್ತಾವ್ರೆ. ಈ ಪಾಟಿ ನೋಡ್ತಾರಲ್ಲ, ಅವ್ರು ನೋಡೋ ಹುಡುಗಿ ಹಂಗೆ ಭಯ ಬಿದ್ದು ಓಡೋದು. ಆಕ್ಚುಲಿ ಅವ್ರು ಕೋತಿಗಳಿದ್ದಾಗಿಲ್ಲ ಗೈಸ್, ನಿಜ ಹೇಳಿ ಅಂದ್ರೆ ಲೈಕ್ ಆದಿಮನವ್ರು ಇರ್ತಾರಲ್ಲ, ಸೇಮ್ ಅಲ್ವಾ? ಜನಗಳ ಹತ್ರ ಇಲ್ಲಿ ಕೆಲ್ಸಗಳಿಲ್ವಲ್ಲ, ಅದಕ್ಕೆ ಸಿಗೋ ಕೆಲಸ ಎಲ್ಲ ಮಾಡ್ತಾರೆ. ಈ ಲ್ಯಾಪ್ಟಾಪ್ ಎಲ್ಲ ಹೆಂಗ್ ಬಂದಿರುತ್ತೆ ಇಲ್ಲಿ ಅಂತ ನೀವು ಹಂಗೆ ತಿಳ್ಕೊಬಹುದು. ಫೋನ್ಗಳು ಒಂದೊಂದು ವೆರೈಟಿ ಅಲ್ಲ, ಬೇರೆ ಬೇರೆ ತರ ವೆರೈಟಿಯ ಫೋನ್ಗಳು ಒಂದೊಂದು ಅಂಗಡಿಲಿ ನೋಡ್ಬೋದು. ಹೆಂಗ್ ಬಂದಿರುತ್ತೆ ಅಂದ್ರೆ ಕಳ್ತಾರ. ಡಾಕ್ಟರ್ ಬ್ರೋ ಇಲ್ಲಿಗೆ ಯಾಕೆ ಬ್ರೋ ಹೋದ್ರಿ? ಏನಾಯ್ತು ನೋಡ ಇಲ್ಲಿ ಎಲ್ಲ ಏನಪ್ಪ ಇವೆಲ್ಲ ಮೀನು ಗುರು? ಇಲ್ಲಿ ಏನೋ ಮಾಡ್ತಾವ್ರೆ. ಏನಿದು ಕಡ್ಲೆಕಾಯ? ಮೀನಲ್ಲಪ್ಪ. ಏನಾಯ್ತಲ್ಲ ಇದ್ರೊಳಗಡೆ ನೋಡದೇ ಇರೋ ವಸ್ತುಗಳೆಲ್ಲ, ವಿಧವಾದಂತ ವಸ್ತುಗಳೆಲ್ಲ ಮಾಡ್ತಾವ್ರಿ. ಓಹೋ, ಈಟಿಂಗ್. ಇಲ್ಲಿ ನೋಡ್ತಿದ್ದೀರಾ ಕೆಂಪು ಹಣ್ಣು, ಇದು ಒಳ್ಳೆ ಹಲ್ಸಿನಣ್ಣು ತರ ಇದೆ ನೋಡಕ್ಕೆ ಮೇಲೆ. ಸೇಮ್ ನೀವೆಲ್ಲ ಸೊಪ್ಪು ಸತೆ ತರಕಾರಿ ಎಲ್ಲ ಹೆಂಗ್ ತಿಂತಾರೋ ಹಂಗೆ ತಿಂತಾರಿ ಗುರು. ಈ ಜಾಗಕ್ಕೆ ಟೂರಿಸ್ಟ್ ಯಾಕೆ ಬರಲ್ಲ ಅಂತ ಇವಾಗ ಗೊತ್ತಾಗ್ತಾ ಇದೆ. ಇಲ್ಲಿ ಯಾರೇ ಆಚೆಯಿಂದ ಯಾರೇ ಹೊಸ ವ್ಯಕ್ತಿ ನೋಡಿದ್ರು ಎಲ್ಲ ಜನಗಳು ನೋಡ್ತವ್ರೆ, ಭಯ ಬೀಳ್ಸೋ ತರ ಮಾತಾಡಕ್ ಸ್ಟಾರ್ಟ್. ಗೈಸ್ ಏನ್ ಗೊತ್ತಾ, ಎಲ್ಲ ತೆಂಗಿರೋದು ಗೊತ್ತಾಯ್ತು. ಆದ್ರೆ ಏನ್ ಗೊತ್ತಾ ಗೈಸ್, ಈ ತರ ಇದ್ರು ಕ್ರೌಡ್ ಅಲ್ಲಿ ಹಿಂಗ್ ಕ್ಯಾಮ್ರಾ ಹಿಡ್ಕೊಂಡು ಹೋಗ್ತಾರಲ್ಲಪ್ಪ. ನನಗ್ ಫಸ್ಟ್ ಇಂದಾನೆ ಇವ್ರು ಇದಕ್ಕೆ ಇಷ್ಟ ಗೈಸ್. ನಾನು ಇವ್ರದ್ದು 14,000 17,000 ನೋಡ್ತಾ ಇದೀನಿ. ಯಪ್ಪ, ಅವಾಗಿಂದ ನಾನು ಯೋಚನೆ ಮಾಡೋದಿಷ್ಟೇ,
ಹೆಂಗುರು ಇಷ್ಟು ಜನಗಳು ಮಧ್ಯೆ ರೋಡಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ಹೋಗ್ತಾ ಇರ್ದಲ್ಲ ಗುರು, ಅದಕ್ಕೆ ಮೀಟರ್ ಬೇಕಪ್ಪ. ಮಾಡ್ತಾರೆ ಎಲ್ಲರೂ ಅಷ್ಟೇ. ಅಲ್ಲ ನಾವ್ ಈ ಬಾಯ್ರೆ ಎಲ್ಲರೂ ಓಯ್ 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 ಅಂತವ್ರೆ ಎಲ್ಲರೂ ನೋಡಿ. ಸುಮ್ಮನೆ ನಡ್ಕೊಂಡು ಹೋಯ್ತೀನಿ ಓಯ್ 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 ಅಂತವ್ರೆ. ಅಯ್ಯೋ ಗುರುವೇ, ಇವ್ರ ಜೊತೆ ಒಳಗಡೆ ಭಯ ಆಗ್ತಾ ಇದೆ, ಭಯ ತೋರಿಸ್ಕೊತಾ ಇಲ್ಲ, ನಗ್ತಾ ಇದ್ದೀನಿ. ಬೀಜ ಬಾಯಿಗೆ ಬರ್ ಮಾಡ್ಕೊಂಡ್ಬಿಟ್ಟವ್ರೆ. ಚಿಕ್ಕವರಿಂದ ದೊಡ್ಡವರು, ಆಂಟಿ, ಮುದುಕಿ, ಅಜ್ಜಿ, ಅಂಕಲು ಎಲ್ಲರೂ ಬೆಳಗಿನ ಸಂಜೆವರೆಗೂ ನೆಶೆನೇ ಇರ್ತಾರೆ. ಯಾರ ಹತ್ರ ಮಾಡಿದ್ರಿ ಡಾಕ್ಟರ್ ಬ್ರೋ ಹಿಂದೆ ಒಬ್ಬ ಹುಡುಗ ಆ ಗಾಡಿ ಹಿಡ್ಕೊಂಡ್ ಬರ್ತಾನ ನೋಡಿ, ಚೈಲ್ಡ್ಹುಡ್ ಅಲ್ಲಿ ಇಲ್ಲಿ ಇದನ್ನ ನಾನು ಮಾಡ್ತಿದ್ದೆ ಗೈಸ್. ಎಷ್ಟ್ ಜನಕ್ಕೆ ಮೆಮೊರೀಸ್ ಇದೀವಲ್ಲ ನಂಗೆ ಗೊತ್ತಿಲ್ಲ. ಈ ಕ್ಯಾದ್ರೇನೋ ಕೇದ್ರೇನೋ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಈ ಹಳ್ಳ ಇರ್ತಾವಲ್ಲ, ಹಳ್ಳದ ಸೈಡ್ ಅಲ್ಲಿ ಒಂದ್ ಮರ ಕ್ಯಾದ್ರೇನೋ ಏನೋ ಬರ್ತದೆ. ಸೊ ಅದರಿಂದ ಎತ್ಕೊಂಡು ಅದನ್ನ ಟೈಯರ್ ಮಾಡ್ಬಿಟ್ಟು ಸೆಂಟ್ರಲ್ ಕಡ್ಡಿ ಹೊಡೆದ್ಬಿಟ್ಟು ಅದಕ್ಕೊಂದು ವಿ ಶೇಪ್ ಕೊಕ್ಕೆ ಹಾಕ್ಬಿಟ್ಟು ಅದನ್ನ ಓಡಿಸಾಡೋದು. ಸೊ ಯಾರು ಮಾಡಿದ್ರು ಗೊತ್ತಿಲ್ಲ. ಅಜ್ಜಿ, ಅಂಕಲು ಎಲ್ಲರೂ ಬೆಳಗಿನ ಸಂಜೆವರೆಗೂ ನೆಶೆಲೇ ಇರ್ತಾರೆ. ಯಾರ ಹತ್ರ ಮಾತಾಡಕ್ಕೂ ಭಯ ಗುರು ಇಲ್ಲ. ಮಾಡ್ದಂಗೆ ತರಲೆ ಮಾಡಿದ್ರೆ ಬಾಲ ಕತ್ತರಿಸ್ ಮನೆ ಕಳಿಸ್ತಾರೆ. ಬರಲ್ಲ ಗುರು ಇನ್ಮೇಲೆ. ದೊಡ್ಡ ನಮಸ್ಕಾರ ನಿಮ್ಗೆಲ್ಲ. ಬರೋ ಟೂರಿಸ್ಟ್ಗಳಿಗೆಲ್ಲ ಹಿಂಗ್ ಭಯ ಪಡಿಸಿದ್ರೆ ಯಾರು ಬರ್ತಾರ ಗುರು ಇವ್ರ ಮಾರ್ಕೆಟ್ಗೆ? ಇವ್ರ ಊರಿಗೆ ಯಾರು ಬರಲ್ಲ. ಹೆವಿ ಆಟ ಆಡಿದ್ದು ನೆನಪುಗಳು ಗೈಸ್ ಅವೆಲ್ಲ. ಇವಾಗ ಎಲ್ಲಿ ಅದು ಕನೆಕ್ಟಿವಿಟಿ ಇಲ್ವಲ್ಲ, ಅದಕ್ಕೆ ಇಲ್ಲಿ ಇಂಡಿಜಿನಿಯಸ್ ಪೀಪಲ್ ಗಳು ಜಾಸ್ತಿ ಇದ್ರೆ. ಇಂಡಿಜಿನಿಯಸ್ ಪೀಪಲ್ ಅಂತಂದ್ರೆ ಬುಡಕಟ್ಟು ಜನಾಂಗದವರು. ವೆಸ್ಟ್ ಪಪುವಾದಲ್ಲಿ ಹಲವಾರು ಬುಡಕಟ್ಟು ಜನಾಂಗದವರು ಇದಾರೆ. 300ಕ್ಕಿಂತ ಅಧಿಕ ಬುಡಕಟ್ಟು ಜನಾಂಗದವರು ಇದಾರೆ. ನಮ್ ಪೂರ್ವಜರು ಅಥವಾ ಅವ್ರ ಪೂರ್ವಜರು ಎಲ್ಲರೂ ಹಿಂಗೇನೆ ಬುಡಕಟ್ಟು ಜನಾಂಗದ ಲೈಫ್ ಅನ್ನ ಲೀಡ್ ಮಾಡ್ಕೊಂಡ್ ಬಂದಂತವ್ರು. ನಾವೀಗ ಡೆವಲಪ್ಮೆಂಟ್ ಹೆಸರಲ್ಲಿ ಸ್ವಲ್ಪ ಕಲಬೆರಕೆ ಆಗ್ಬಿಟ್ಟಿದೀವಿ. ನೋಡದೇ ಇರೋಂತ ಜನನ ನಾವೀಗ ನೋಡೋಣ. ಹಂದಿ ಸ್ವಾಗತ ಮಾಡ್ಕೋತಾ ಇದೆ. ಇಲ್ಲಿ ನೋಡಿ, ದಾನಿ ಟ್ರೈಬ್ಸ್ ಗಳ ಹಟ್ಟಿ. ಪಪುವಾದಲ್ಲಿ 300ಕ್ಕೂ ಅಧಿಕ ಟ್ರೈಬ್ಸ್ ಗಳಿದಾರಲ್ಲ, ಹಂಗೆ ಈ ದಾನಿ ಟ್ರೈಬ್ಸ್ ಕೂಡ ಒಬ್ರು. ಬಿಟ್ಟ ದಿನ ಅಡ್ಡ. ದಾನಿ ಟ್ರೈಬ್ಸ್ ಗಳ ವಿಶೇಷತೆ ಏನು ಅಂತಂದ್ರೆ, ಇವರು 100, 200, 300 ವರ್ಷದ ಹಿಂದೆ ಇವರ ಪೂರ್ವಜರು ಯಾರಾದ್ರೂ ಒಬ್ರು ಧೀರ ಶೂರ ಅಂತ ಅನ್ನಿಸ್ಕೊಂಡಿದ್ರಲ್ಲ, ಅವರ ಡೆಡ್ ಬಾಡಿ, ಅವರ ದೇಹವನ್ನ ಇನ್ನೂ ಇಟ್ಕೊಂಡಿದ್ದಾರೆ. ಈ ಮನೆ ಒಂಥರ ಪವಿತ್ರವಾದಂತಹ ಜಾಗ ಇದ್ದಂಗೆ ಅವ್ರಿಗೆ. 300 ವರ್ಷಗಳ ಹಿಂದೆ ದಾನಿ ಟ್ರೈಬ್ಸ್ ಅಲ್ಲಿ ಬೇಟೆ ಆಡೋದ್ರಲ್ಲಿ ಯಾರಾದ್ರೂ ನಿಪುಣ ಆಗಿದ್ರಲ್ಲ, ಅಂತವರ ದೇಹವನ್ನ ಇನ್ನೂ ಇಟ್ಕೊಂಡಿದ್ದಾರೆ. ಬಂತು ನೋಡ್ರಿ, 300 ವರ್ಷಗಳ ಹಳೆಯ ಶರೀರ. ಕೈಯೆಲ್ಲ ನಡುಗ್ತಾ ಇದೆ ನನ್ಗಂತೂ. ಇವರ ಹೆಸರು ವಿವಿತ್ತೋಕ್ ಅಂತ. 374 ವರ್ಷಗಳ ಹಿಂದೆ ಇವರು ಈ ದಾನಿ ಟ್ರೈಬ್ಸ್ಗಳಿದಾರಲ್ಲ, ಈ ದಾನಿ ಟ್ರೈಬ್ಸ್ಗಳಿಗೆಲ್ಲ ಬಾಸು. ಯಾರಾದ್ರೂ ಬೇರೆ ಟ್ರೈಬ್ಸ್ಗಳಿಗೆ, ಈ ಟ್ರೈಬ್ಸ್ಗಳಿಗೆಲ್ಲ ಯುದ್ಧ ಆಗ್ತಾ ಇತ್ತಲ್ಲ, ಅವಾಗ ಇವರು ಅಧ್ಯಕ್ಷತೆ ವಹಿಸ್ತಾ ಇದ್ರು. ಯಾವುದೇ ಪ್ರಾಣಿ ಬಂದ್ರು, ಯಾರೇ ಜನಗಳು ಬಂದ್ರು, ಎಲ್ಲರನ್ನು ಬೇಟೆ ಆಡ್ಬಿಡ್ತಾ ಇದ್ರು. ಅಂತ ಟೈಮಲ್ಲಿ ಬಾಣ ಬಿಟ್ಟಿರೋದು ನೋಡಿ ಇವರ ಶತ್ರುಗಳು. ಇಲ್ಲಿ ಬಾಣ ಬಿಟ್ಟು ಮುರಿದಿರುವಂತಹ ಮೂಳೆ ಇದು. ಅಂದ್ರೆ ಈ ಜನಗಳು ಯಾರಾದ್ರೂ ಯುದ್ಧದಲ್ಲಿ ಹೋರಾಡಿರ್ತಾರಲ್ಲ, ವೀರಾದಿ ವೀರ, ಬಾಸ್ಗೆ ಬಾಸು ಅಂತ ಜನಗಳ ದೇಹವನ್ನ ಮಾತ್ರ ಸಂರಕ್ಷಿಸಿ ಇಟ್ಟಿರ್ತಾರೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಎಲ್ಲರ ದೇಹ ಬಾಡಿ ನೋಡ್ರಿ, ಕಾಲ್ ನೋಡಿದ್ರು ಇವ್ರದ್ದು. ಘಾಟು ಗುರು. ಇಲ್ಲಿ ತಲೆಗೆ ರಾಜರೆಲ್ಲ ಯುದ್ಧ ಮಾಡಕ್ ಹಾಕೋತ ಇರ್ತಾರಲ್ಲ, ಮೂಳೆ ಗೀಳೆ ಸ್ಕಿನ್ ಎಲ್ಲ ಫುಲ್ಲು ಡ್ರೈ ಆಗ್ಬಿಟ್ಟಿದೆ. ನರ ನಾಡಿಗಳೆಲ್ಲ ಡ್ರೈ ಆಗ್ಬಿಟ್ಟಿದೆ, ಏನೂ ಇಲ್ಲ.
ಈ ದಾರಗಳಿಂದ ನಮ್ಗೇನ್ ಗೊತ್ತಾಗುತ್ತೆ ಅಂದ್ರೆ ಮಮ್ಮಿಯ ನಿಖರವಾದಂತಹ ವಯಸ್ಸು 374 ದಾರಗಳು ಇಲ್ಲಿ ಕಟ್ಟಿದ್ದಾರೆ. ಪ್ರತಿ ವರ್ಷ ಒಂದೊಂದ್ ದಾರ ಕಟ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಇಲ್ಲಿರುವಂತ ದಾರಗಳೆಲ್ಲ ಎಣ್ಸಿದ್ರೆ ಈ ಮಮ್ಮಿಯ ವಯಸ್ಸು ಎಷ್ಟು ಅಂತ ನಮ್ಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಅವಾಗಿಂದ ಇವಾಗವರೆಗೂ ಹೆಂಗ್ ಇಟ್ಕೊಂಡವ್ರ ನಂಗಂತೂ ಗೊತ್ತಿಲ್ಲ. ದಾನಿ ಟ್ರೈಬ್ಸ್ ಗಳ ಟ್ರೆಡಿಷನಲ್ ಡ್ರೆಸ್ ನೋಡಿ ಹಿಂಗಿರುತ್ತೆ. ಇಲ್ಲಿ ನೋಡ್ತಿದ್ರಲ್ಲ, ಇದು ಕೊಟೆಕ ಅಂತ ನೋಡಿ. ಇದ್ರೊಳಗಡೆ ಏನಿದೆ? ಖಾಲಿ. ಇದು ಏನಿದು? ನೀರ್ ಹಾಕೊಂಡ್ ಕುಡಿಯೋದ ಇದ್ರಲ್ಲಿ? ಅಲ್ಲ. ಈ ಕೊಟೆಕ ಏನ್ ಮಾಡ್ತಾರೆ ಅಂತಂದ್ರೆ, ದಾನಿ ಟ್ರೈಬ್ಸ್ ನ ಪುರುಷ ಸದಸ್ಯರು ಯಾರಾದ್ರೂ ಇರ್ತಾರಲ್ಲ ಅವರ ಶಿಸ್ತಿಗೆ ಹಾಕೋತಾರೆ. ಯಾಕೆ ಹಾಕೋತಾರೆ, ಏನಕ್ಕೆ ಹಾಕೋತಾರೆ ಅದು ನನಗೆ ಗೊತ್ತಿಲ್ಲ. ಆದ್ರೆ ಇದು ದಾನಿ ಟ್ರೈಬ್ಸ್ ಗಳ ಪುರುಷರ ಟ್ರೆಡಿಷನಲ್ ಡ್ರೆಸ್ ಇದು. ಇಷ್ಟೇ, ಇನ್ನೇನು ಹಾಕೊಳ್ಳಲ್ಲ ಅವರು. ಆದ್ರೆ ದಾನಿ ಟ್ರೈಬ್ಸ್ ನ ಮಹಿಳೆಯರು ಹೀಗಿರ್ತಾರೆ. ಬುಡಕಟ್ಟು ಜನಾಂಗದಲ್ಲಿ ಹಲವಾರು ಕಟ್ಟುಪಾಡುಗಳಿರುತ್ತೆ, ಹಲವಾರು ರೀತಿ ರಿವಾಜ್ಗಳಿರುತ್ತೆ. ಅದೇ ತರ ಒಂದು ರೀತಿ ರಿವಾಜ್ನ ನೀವೆಲ್ಲಿ ನೋಡ್ತಾ ಇದ್ದೀರಾ? ಇವ್ರು ಚಿಕ್ಕವ್ರು ಇರೋವಾಗ ಇವರ ತಂದೆ ತೀರ್ಕೊಂಡ್ರು ಕಾರಣಾಂತರದಿಂದ. ಅವ್ರ ತಂದೆ ತೀರ್ಕೊಂಡಿದ್ಕೆ ಇವರ ಬಂಧು ಮಿತ್ರರು ಸಂಬಂಧಿಕರು ಏನ್ ಮಾಡಿದ್ರು ಅಂದ್ರೆ ಇವರ ಬೆರಳನ್ನ ಕತ್ತರಿಸೋದು. ಗುರು, ಕತ್ತರಿಸಿರೋದಂದ್ರೆ ಕುಡ್ಲು, ಮಚ್ಚು, ಚಾಕುಯಿಂದ ಅಲ್ಲ, ಚೂಪಾದ ಕಲ್ಲಿನ ಮೇಲೆ ಇಟ್ಬಿಟ್ಟು ಹಂಗೆ ಕತ್ತರಿಸ್ಬಿಟ್ಟಿದ್ದಾರೆ. ಅಪ್ಪ, ಬರೀ ಇದೊಂದು ಬುಡಕಟ್ಟು ಜನಾಂಗ ಅಲ್ಲ, ಬೇರೆ ಬೇರೆ ಟ್ರೈಬ್ಸ್ ಆಗಿರ್ಬೋದು, ಊರು ಬೇರೆ ಬೇರೆ ಜನ, ಇನ್ನ ಬೇರೆ ಬೇರೆ ಯಾವುದೇ ಮೂಲೆ, ಜಗತ್ತಿನ ಯಾವುದೇ ಮೂಲೆ ಆಗಿರ್ಬೋದು, ಪ್ರೆಸೆಂಟ್ ಫ್ಯೂಚರ್ ನಾವು ಹಿಸ್ಟ್ರಿ ನೋಡ್ಬೇಕಾದ್ರೆ ಲೈಕ್ ಅವ್ರ ಮೊಬೈಲ್ ಸಿಕ್ಕಿ ಅವ್ರ ಏನಾದ್ರು ನೋಡಿದ್ರೆ ಎಷ್ಟು ಖುಷಿ ಪಡ್ತಾರೆ. ಜಾಸ್ತಿ ದೌರ್ಜನ್ಯ ಆಗ್ತಾ ಇದೆ. ಅವ್ರನ್ನೇ ಜಾಸ್ತಿ ಶಿಕ್ಷೆಗೆ ಈಡು ಮಾಡ್ತಾರೆ. ಅವ್ರ ತಂದೆ ತೀರ್ಕೊಂಡ್ರು, ಅವ್ರ ಗಂಡ ತೀರ್ಕೊಂಡ್ರು, ಅವ್ರ ಮಕ್ಳು ತೀರ್ಕೊಂಡ್ರು, ಕತ್ತರಿಸೋದು ಇವರ ಬೆರಳನ್ನ. ಅಂದ್ರೆ ಬದುಕಿಸಿರೋರ್ನ ನೋಯಿಸ್ತಾರೆ. ಬೇರೆ ದೇಶ ಆಗಿರ್ಬೋದು, ನಿಮ್ಮ ಅಕ್ಕಪಕ್ಕ ಊರೇ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ಹೆಂಗಸ್ರ ಮೇಲೆ ನಡೆಯುವಂತ ದೌರ್ಜನ್ಯ ಅಟ್ಲೀಸ್ಟ್ ಇನ್ಮೇಲಿಂದ ಆದ್ರೂ ನಿಲ್ಲಿ, ಅದು ಸಂಪೂರ್ಣವಾಗಿ ಸ್ಟಾಪ್ ಆಗಲಿ. ಕಿವಿನೂ ಕತ್ತರಿಸಕ್ ಅವ್ರು ನೋಡಿ ಇಲ್ಲಿ. ಅದೇ ಸೇಮ್ ರೀತಿ ರಿವಾಜನೆ. ಯಾರಾದ್ರೂ ತೀರ್ಕೊಂಡ್ರೆ ಅವರ ಬೆರಳು ಅಥವಾ ಕಿವಿನೂ ಕತ್ತರಿಸ್ಬಿಡ್ತಾರೆ ನೋಡಿ. ಗುರು, ನನ್ನ ಫ್ರೆಂಡು ದಾನಿ ಟ್ರೈಬ್ಸ್ ಗಳ ಇನ್ನೊಂದು ಗ್ರೂಪ್ ಇದೆಯಲ್ಲ, ಅವ್ರಿಗೆ ಅವ್ರ ಭಾಷೆಲಿ ಹೇಳ್ತವ್ರೆ, ಯಾರೋ ಬೇರೆ ಔಟ್ ಸೈಡ್ ವ್ಯಕ್ತಿ ಬಂದ ಅಂತ. ದಾನಿ ಟ್ರೈಬ್ಸ್ ಗಳ ವಾಚ್ ಟವರ್ ನೋಡಿ, ಅದು ವಾಚ್ ಟವರ್ ಅಲ್ಲಿ ಕಾಯ್ತಾರೆ. ಇವಾಗ ನಾವು ವಿತೌಟ್ ಪರ್ಮಿಷನ್ ದಾನಿ ಟ್ರೈಬ್ಸ್ ಗಳ ಭೂಮಿಗೆ ಬಂದಿದೀವಿ. ಇದೇ ತರ ಹಿಂದಿನ ಕಾಲದಲ್ಲಿ ಬೇರೆ ಟ್ರೈಬ್ಸ್ ಗಳು ಈ ಟ್ರೈಬ್ಸ್ ಗಳ ಜಾಗಕ್ಕೆ ಬಂದಾಗ ಅವರು ಅದನ್ನ ಸಹಿಸದೇ ಇರೋವಾಗ ಈ ಟ್ರೈಬ್ಸ್ಗೂ ಮತ್ತೆ ಆಚೆಯಿಂದ ಬಂದಿರೋಂತ ಟ್ರೈಬ್ಸ್ ಇಬ್ರಿಗೂ ವಾರ ಹೆಂಗಾಗತ್ತೆ ನೋಡೋಣ ಬನ್ನಿ. ನಿಂತ್ಕೊಂಡು ನೋಡ್ತಾ ಇರ್ತಾರೆ ನೋಡಿ. ಅವರು ಆಚೆಲಿಂದ ಯಾರಾದ್ರೂ ಬಂದ ಅಂತ ಯಾರಾದ್ರೂ ಬಂದಿದ ತಕ್ಷಣ ಹೋಗ ಅವ್ರ ಟ್ರೈಬ್ ಗುಂಪುಗಳಿಗೆ ಹೇಳ್ತಾರೆ. ನೋಡಿ ನೋಡಿ ನೋಡಿ, ಬಾಣ ಬಿಡಕ್ ರೆಡಿ ಅವ್ರು ನೋಡಿ. ಆಚಲಿಂದ ಯಾರಾದ್ರೂ ಜನ ಬಂದ್ರೆ ಸಹಿಸಲ್ಲ ಇವರು, ಬಾಣ ಬಿಡಕ್ ರೆಡಿ ಅವ್ರು ನೋಡಿ. ರಿಯಲ್ ಆಗಿ ಬಿಟ್ಬಿಡ್ತಾರ ಬಾಳಗರು ಇವರು, ನಂಬಕ್ಕಾಗಲ್ಲ. ದಾನಿ ಟ್ರೈಬ್ಸ್ ಗಳ ವಾರ ನಡೀತಾ ಇದೆ ನೋಡಿ. ಈಗ ಒಂದ್ ದೇಶ ಕಂಡ್ರೆ ಇನ್ನೊಂದ್ ದೇಶಕ್ಕೆ ಆಗಲ್ವಲ್ಲ, ಹಂಗೆ ಸೇಮ್ ಅದೇ ತರ ಅವಾಗ ಒಂದು ಟ್ರೈಬ್ ನ ಕಂಡ್ರೆ ಇನ್ನೊಂದು ಟ್ರೈಬ್ಗೆ ಆಗ್ತಾನೆ ಇರ್ಲಿಲ್ಲ. ವಾರ್ ಮಾಡ್ಬಿಟ್ಟು ಆ ಟ್ರೈಬ್ ನ ಮುಖ್ಯಸ್ಥ ಅಥವಾ ಇಡೀ ಊರ್ನೇ ಸಾಯಿಸ್ಬಿಡ್ತಾ ಇದ್ರು. ಅವಾಗೆಲ್ಲ ಏನು ಗನ್ನು, RDX, ಬಾಂಬು ಅವೆಲ್ಲ ಏನು ಇರ್ಲಿಲ್ಲ. ಎಲ್ಲ ಬಿಲ್ಲು, ಬಾಣ, ಮಚ್ಚು, ಕುಡ್ಲು ಎಲ್ಲ ಇದ್ರಲ್ಲೇ ವಾರ್ ಮಾಡ್ತಾ ಇದ್ರು. ಬೇರೆ ಲಾಕ್ಸ್ ರಿಯಾಕ್ಷನ್ ಮಾಡಿಲ್ಲ. ನೀವ್ ಹೇಳ್ರಿ ಬೇರೆ ಯಾರು ಚೆನ್ನಾಗಿರುತ್ತೆ ಅಂತ ರಿಯಾಕ್ಷನ್ ಮಾಡಿ ನೋಡಿ. ಒಂದು ಆ ಟ್ರೈಬ್ಗಳು ಮತ್ತೆ ಈ ಟ್ರೈಬ್ಗಳು ಎಷ್ಟು ಭಿನ್ನವಾಗಿದ್ದಾರೆ ನೋಡಿ. ಇವರು ದಾನಿ ಟ್ರೈಬ್ಸ್ಗಳು, ಅವ್ರು ಬೇರೆ ಟ್ರೈಬ್ಸ್ಗಳು. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಆಫ್ರಿಕಾದಲ್ಲಿ ಮಸಾಯಿ ಟ್ರೈಬ್ಸ್ ನ ಮೀಟ್ ಮಾಡಿದಾಗ ಅವ್ರ ಬಟ್ಟೆ ಹಾಕೋಬೇಕು ಅನ್ನಿಸ್ತು, ಹಾಕೊಂಡೆ. ಆದ್ರೆ ಇವಾಗ ದಾನಿ ಟ್ರೈಬ್ಸ್ ಗಳನ್ನ ನೋಡ್ಬಿಟ್ಟು ಇವ್ರ ಬಟ್ಟೆ ಹಾಕೋ ಅಂತ ಮಾತ್ರ ಹೇಳ್ಬೇಡಿ. चीटिंग करता है तू, चीटिंग करता है तू. ಡಾಕ್ಟರ್ ಪಿಪಿಗೆ ಅದು ಚುಚ್ಚುಬಿಟ್ಟು ಡಾಕ್ಟರ್ ಹೆಂಗಿರ್ತಾರೆ ಅಂತ ದಾನಿ ಟ್ರೈಬ್ಸ್ ಇವ್ರ ಬಟ್ಟೆ
ಗುರು ದಾನಿ ಟ್ರೈಬ್ಸ್ ಗಳು ಯುದ್ಧನ ಗೆದ್ಬಿಟ್ಟವ್ರೆ. ಯುದ್ಧ ಗೆದ್ದಂತ ದಾನಿ ಟ್ರೈಬ್ಸ್ ಅವರ ಹಟ್ಟಿ ಒಳಗಡೆ ಬಂದು ಅದನ್ನ ಹೆಂಗೆ ಸೆಲೆಬ್ರೇಷನ್ ಮಾಡ್ತಾರೆ. ನಮ್ ಕಡೆ ಎಲ್ಲ ಏನಾದ್ರು ಖುಷಿ ವಿಚಾರಕ್ಕೆ ಪಾರ್ಟಿ ಮಾಡಕ್ಕೆ ಎಣ್ಣೆ ಪಾರ್ಟಿ ಮಾಡ್ತಾರಲ್ಲ, ಆದ್ರೆ ದಾನಿ ಟ್ರೈಬ್ಸ್ ಗಳು ಅವರ ಖುಷಿಯನ್ನ ಹೆಂಗ್ ಸೆಲೆಬ್ರೇಷನ್ ಮಾಡ್ತಾರೆ ನೋಡೋಣ ಬನ್ನಿ. ಎಲ್ಲ ಅವರ ದೇಸಿ ಹಾಡುಗಳನ್ನ ಹಾಡು ಹೇಳ್ಕೊಂಡು ಎಂಜಾಯ್ ಮಾಡ್ತಾವ್ರೆ ಎಲ್ಲ ಸದಸ್ಯರು ಫುಲ್ ಖುಷಿ ಆಗ್ಬಿಟ್ಟವ್ರೆ. ಅಲ್ಲೆಲ್ಲ ಹಾಡು ಹೇಳ್ಕೊಂಡು ಎಂಜಾಯ್ ಮಾಡ್ತಾ ಇದ್ರೆ ಇಲ್ಲಿ ಅಡಿಗೆ ಮಾಡಕ್ ರೆಡಿ ಮಾಡ್ತಾವ್ರೆ ಕಂಪ್ಲೀಟ್. ಚಳಿ ನೋಡ್ರಿ, ಸೌದೆ ಎಲ್ಲ ಗುಡ್ಡೆ ಹಾಕ್ಬಿಟ್ಟು ಬೆಂಕಿ ಹಾಕ್ತಾವ್ರೆ. ಕ್ರೇಜಿನಪ್ಪ. ಇಲ್ಲೆಲ್ಲ ಹೋಗ್ಬಿಟ್ಟು ಶೂಟ್ ಮಾಡಿದ್ಯಲ್ಲ ದೇವ್ರು, ನೀನ್ ದೊಡ್ಡ ದೇವ್ರು. ನೆಕ್ಸ್ಟ್ ಲೆವೆಲ್ ದೇವರು ಇವರ ಸ್ಟೈಲ್ ನೋಡ್ರಿ. ಅವಾಗಿಂದ ಬೆಂಕಿ ಕಾಯಿಸಿದ್ದು ನಾನ್ ಕಾಯ್ಕೊಂಡಿದ್ದೆ ಎಲ್ಲಿ ಏನಾದ್ರು ವಸ್ತು ಅದ್ರೊಳಗಡೆ ಹಾಕ್ತಾರ ಕಾಯ್ಸಕ್ಕೆ ಸುಡಕ್ಕೆ ಅಂತ. ಆದ್ರೆ ಏನೋ ಹಾಕ್ಲಿಲ್ಲ, ಬರೀ ಕಲ್ಲು ಹಾಕ್ಬಿಟ್ಟು ಕಾಯ್ಸವ್ರೆ ನೋಡಿ. ಕಲ್ಲಂತೂ ಕಾದ್ ಕೆಂಡ ಆಗ್ಬಿಟ್ಟಿದೆ ನೋಡಿ. ಅಲ್ಲಿ ಅಂತ ಕಲ್ಲು, ಬಿಸಿಯಾಗಿರೋ ಕಲ್ನ ಎಲ್ಲ ಎತ್ಕೊಂಡು ಇಲ್ಲ ಹಾಕ್ತಾವ್ರೆ. ಏನಿದು ದಾನಿ ಸ್ಪೆಷಲ್? ಏನ್ ಮಾಡ್ತಾರೆ ಇಲ್ಲ ಹಾಕಿ ಅವರು? ಅದು ಏನು ಒಣಗಿರೋ ಹುಲ್ಲು, ಹಸಿ ಹುಲ್ಲು, ಅದ್ರೊಳಗಡೆ ಸುಟ್ಟಿರೋ ಕಲ್ಲು. ಏನ್ ಮಾಡಕ್ ಹೋಗ್ತವ್ರೆ ಅಂತಾನೆ ಗೊತ್ತಾಯ್ತಾ ಇಲ್ಲ ನನಗೆ. रुको जरा सबर करो, बोला धक्का बुक्की नहीं करने का, आराम से लेने का. हाँ ಓಕೆ ನೋಡ್ರಿ, ಕಾಡಿಗೆ ಹೋಗಿ ತರಕಾರಿ, ಸೊಪ್ಪು, ಸೆದೆ, ಜೋಳ, ಗೆಣಸು, ಗೆಡ್ಡೆ ಎಲ್ಲ ತಗೋ ಬಂದ್ಬಿಟ್ಟವ್ರೆ. ಈಗ ಇದನ್ನ ಇದು ಇವರಂತೂ ವಿಶೇಷವಾದಂತ ಕಲ್ಲನ್ನ ಬಳಸ್ತಾವ್ರೆ. ಸಾಮಾನ್ಯವಾಗಿ ಕಲ್ಲನ್ನ ಯಾರಾದ್ರೂ ಆ ಪಾಟಿ ಟೆಂಪರೇಚರ್ ಅಲ್ಲಿ ಸುಟ್ರೆ ಕಲ್ಲು ಬ್ಲಾಸ್ಟ್ ಆಗುವಂತ ಚಾನ್ಸ್ ಇರುತ್ತೆ. ಆದ್ರೆ ಇವರ ಕಲ್ಲು ಬ್ಲಾಸ್ಟ್ ಆಗ್ಲೇ ಇಲ್ಲ. ಸುಟ್ಟಿರೋ ಕಲ್ನ ಎಲ್ಲ ತಗೊಂಬಂದು ಇಲ್ಲಿ ಹಾಕಿ ಅದ್ರ ಮೇಲೆ ತಿರ್ಗಾ ಹಸಿ ಹುಲ್ಲು ಹಾಕ್ತಾವ್ರೆ. ಹಸಿ ಹುಲ್ ಮೇಲೆ ಗೆಡ್ಡೆ ಗೆಣಸು ಎಲ್ಲ ಹಾಕ್ತಾವ್ರೆ ಲೇಡೀಸ್. ಅದಕ್ಕೆ ಗುರು ಅವ್ರು ಹಂಗಿರೋದು ಸ್ಟ್ರಾಂಗು. ಇಲ್ಲಿ ಗೆಣಸು, ಗೆಣಸು ಇದೇನಿದು ಸಾಂಬಾರ್ ಸೌತೆಕಾಯ, ಇದು ಜೋಳ ಭರ್ಜರಿ ಊಟ ಇವತ್ತಂತೂ. ಒಳಗಡೆ ಹಸಿ ತರಕಾರಿ ಹಾಕ್ಬಿಟ್ಟು ಅದ್ರ ಮೇಲೆ ತಿರ್ಗಾ ಹುಲ್ಲು ಹಾಕವ್ರೆ, ತಿರ್ಗಾ ಅದ್ರ ಮೇಲೆ ಕಲ್ಲು ಹಾಕ್ತಾವ್ರೆ. ಅಲ್ಲ, ಈ ತರ ಫುಡ್ ತಿನ್ನೋದಕ್ಕೆ ಅವ್ರು ಹಿಂಗಿರ್ತಾರೆ. ನಾವು ನಮ್ಮನ್ನೆಲ್ಲ ತೆಂಗ್ ತಿಂದ್ಬಿಟ್ಟು ಹಿಂಗಿರ್ತೀವಿ. ಇದು ಗೈಸ್ ಊಟ. ಗುರು ಎಲ್ಲ ಖುಷಿ ಆಗ್ಬಿಟ್ಟವ್ರೆ. ಊಟ ರೆಡಿ ಆಯ್ತು ಅಂತ 1 ಗಂಟೆ ಬೇಯಿಸವ್ರೆ ಚಿಕ್ಕ ಮಗು ನೋಡ್ರಿ, ಚಿಕ್ಕ ಕೆಳಗಡೆ ಎಲ್ಲ ಬಿಸಿ ಕಲ್ಲು, ಅದಾದ್ಮೇಲೆ ಒಣಗಿರೋ ಹುಲ್ಲು, ಆಮೇಲೆ ಹಸಿ ಹುಲ್ಲು, ಆಮೇಲೆ ಹಸಿ ಹುಲ್ಲು, ಆಮೇಲೆ ತಿರ್ಗಾ ಈ ತರ ಒಣ ಹುಲ್ಲು, ಆಮೇಲೆ ಅದ್ರ ಮೇಲೆ ತಿರ್ಗಾ ಬಿಸಿ ಕಲ್ಲು. 4, 5, 6, 7 ಲೇಯರ್ ಮಾಡವ್ರೆ. ಗುರು ಈ ತರ ಬೇಯಿಸಿರೋದಂತೂ ನಾನು ಯಾವತ್ತೂ ನೋಡಿಲ್ಲ. ಯಾಕಂದ್ರೆ ಎಲ್ಲೂ ಬೆಂಕಿ ಉರಿತಾ ಇಲ್ಲ. ಏನ್ ಟೆಕ್ನಿಕ್ ಗುರು ಇವ್ರದೆಲ್ಲ. ಬೆಳಗ್ಗೆ ಮಾರ್ಕೆಟ್ ಅಲ್ಲಿ ನೋಡಿದ್ವಲ್ಲ ನೋಡಿ, ಆ ತರಕಾರಿ ಎಲ್ಲ ಫುಲ್ಲು ಹದವಾಗಿ ಬೆಂದೋಗಿದೆ. ಗೆಣಸು ಒಳಗಡೆ ಹಾಕಿದಾಗ ಹಸಿ ಇತ್ತು, ಆದ್ರೆ ಇವಾಗೆಲ್ಲ ಬೆಂದೋಗಿದೆ ನೋಡಿ. ಆಹಾ, ಅದ್ಭುತ ಗುರು. ಪಾತ್ರೆನೇ ಇಲ್ದಿರ ಬೇಯಿಸ್ಬಿಟ್ಟವ್ರೆ ತರಕಾರಿನ. ಥ್ಯಾಂಕ್ ಯು. ಟೇಸ್ಟ್ ಮಾಡೋಣ ಗುರು. ಕಲ್ಲಲ್ಲೇ ಬೇಯಿಸ್ಬಿಟ್ಟವ್ರು ಗುರು. ನಾವಂತೂ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ ಆಗಲ್ಲ. ನೀವು ಈ ಐಡಿಯಾ ಉಪಯೋಗಿಸ್ಬೋದು ನೋಡಿ. ಚೆನ್ನಾಗಿರುತ್ತೆ. ಚೆನ್ನಾಗಿ ದೆಂಗ್ ತಿಂತಿದ್ದೀರಲ್ಲ, ತಿನ್ನಿ. ಲೈಫ್ ಸ್ಟೈಲ್ ತುಂಬಾ ಜೀವನದಲ್ಲಿ ಯಾವತ್ತಾದ್ರೂ ಈ ತರ ನೋಡ್ತೀನಿ ಅಂತ ಅನ್ಕೊಂಡೆ. ಗಳು ತಮ್ಮ ಅಡಿಗೆಗೆ ಹಾಕುವಂತ ಉಪ್ಪನ್ನ ಅಂಗಡಿಯಿಂದ ಕೊಂಡ್ಕೊಂಡು ಅಭ್ಯಾಸ ಅವರ ಉಪ್ಪನ್ನ ನೇಚರ್ ಹೆಂಗೆ ಆ ಬೆಟ್ಟದಲ್ಲಿ
ನೋಡ್ರಿ ಸಾಲ್ಟ್ ಸ್ಪ್ರಿಂಗು, ಪ್ರಕೃತಿ ಕೊಟ್ಟಿರೋಂಥ ಸಾಲ್ಟ್ ಸ್ಪ್ರಿಂಗು ಇಲ್ಲಿರೋಂಥ ಬುಡಕಟ್ಟು ಜನಾಂಗದವ್ರಿಗೆ. ಈ ಸಾಲ್ಟ್ ಸ್ಪ್ರಿಂಗ್ ನ ಹುಡ್ಕೊಂಬರಕ್ಕೆ 2 ಅವರ್ ಟ್ರಕ್ ಮಾಡಿದ್ವಿ ಬೆಟ್ಟದ ಮೇಲೆ. ನೀರೆಲ್ಲ ಸಮುದ್ರದಲ್ಲಿ ಸಿಗೋದ್ ನೋಡಿದೀವಿ ನಾವು, ಆದ್ರೆ ಬೆಟ್ಟದ ಮೇಲೆ ನಮ್ ಕಡೆ ಎಲ್ಲ ಸಾಮಾನ್ಯವಾಗಿ ಸಿಹಿ ನೀರ್ ಸಿಗುತ್ತೆ, ಆದ್ರೆ ಇಲ್ಲಿ ಬೆಟ್ಟದ ಮೇಲೆ ಉಪ್ಪು ನೀರ್ ಸಿಗುತ್ತೆ. ಈ ಸಾಲ್ಟ್ ಸ್ಪ್ರಿಂಗ್ ಇಂದಾನೆ ಇಲ್ಲಿರೋಂಥ ಜನಗಳಿಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ನಮ್ಮೂರಲ್ಲಿ ನಮ್ಮ ಮನೇಲೆಲ್ಲ ನಮ್ದೇ ಒಂದು ಸ್ಪೆಷಲ್ ಅಡಿಗೆನ ನಾವು ಮಾಡ್ತಾ ಇರ್ತೀವಲ್ಲ, ಬಿಸಿ ರಾಗಿ ಇಟ್ಟು ಹಂಗೆ ಇವರು ಸ್ಪೆಷಲ್ ಅಡಿಗೆ ಮಾಡ್ತಾವ್ರೆ. ಅಡಿಗೆ ಅಂತಂದ್ರೆ ಇದೊಂಥರ ಖಾದ್ಯ ಇದ್ದಂಗೆ, ಸ್ನಾಕ್ಸ್ ಇದ್ದಂಗೆ, ಇದೊಂಥರ ಉಪ್ಪು ನೀರಲ್ಲಿ ಮಾಡುವಂತ ಸ್ನಾಕ್ಸ್ ಇದು. ಬಾಳೆ ತಿಂಡಿನ ಮೇಲೆ ಚೆನ್ನಾಗಿ ಎರ್ದು ಆಮೇಲೆ ಅದನ್ನ ಅರ್ದು ಉಪ್ಪು ನೀರಲ್ಲಿ ನೆನೆಸಿ ಒಣಗಿಸಿ ಮಾಡೋ ಅಂತ ಖಾದ್ಯ. ನೋಡ್ರಿ ಉಪ್ಪು ನೀರು, ಸಿಕ್ಕಾಪಟ್ಟೆ ಉಪ್ಪು ನೀರಿದು. ಜನಗಳೆಲ್ಲ ಇದನ್ನ ಬಾಟ್ಲಲ್ಲಿ ತುಂಬ್ಕೊಂಡು ಹೋಗ್ತಾರೆ ಅಡಿಗೆ ಮಾಡಕ್ಕೆ. ಏನಿದು ನೆನ್ಸೋದು? 20 ನಿಮಿಷ ಬಾಳೆ ತಿಂಡಿ ನೀರಲ್ಲಿ ನೆಂದು ಈಗೆಲ್ಲ ಎತ್ಕೊಂಡು ಇಡ್ತಾ ನೋಡಿ ಅದನ್ನ ತಿನ್ನಕ್ಕೆ. ಇವರು ಈ ಬಾಳೆ ದಿಂಡಲ್ಲಿ ಮಾಡಿರೋ ಅಂತ ಖಾದ್ಯನ ಇಲ್ಲುಗೆ ಅಂತಾರೆ. ಉಪ್ಪಿನ ಖಾದ್ಯ ಇದು. ನಾರ್ ಇರುತ್ತೆ, ಆ ನಾರ್ನ ಹಂಗೆ ತಿಂತಾರೆ ನೋಡಿ. ಯಪ್ಪ, ಅಂದ್ರೆ ಈ ಜನಗಳು ತಮ್ಮ ದಿನನಿತ್ಯದ ಜೀವನದಲ್ಲಿ ಮಾದಕ ವಸ್ತುಗಳನ್ನ ಬಳಸ್ತಾ ಇರ್ತಾರೆ. ಸಿಗರೇಟ್, ಎಣ್ಣೆ, ಎಲಡ್ಕೆ ಈ ತರ ಬಳಸ್ತಾ ಇರ್ತಾರಲ್ಲ, ಹಂಗೆ ಈ ತರ ಖಾದ್ಯನ ತಿಂತಾ ಇರ್ತಾರೆ. ಎಲಡ್ಕೆ ಹಂಗೆ ಅಗ್ದಗ್ ಉಗಿತಾ ಇರ್ತಾರೆ, ಹಂಗೆ ಈ ತರ ಉಪ್ಪಿನ ಖಾದ್ಯವನ್ನ ಅಗ್ದಗ್ ಉಗಿತಾ ಇರ್ತಾರೆ. ಏನಾದ್ರು ಅಗ್ಗಕ್ ಬೇಕಲ್ಲ ಇವ್ರಿಗೆ 24 ಗಂಟೆ. ಅದಕ್ಕೆ ಇವರ ಕಲ್ಚರಲ್ಲಿ, ಇವರ ಟ್ರೆಡಿಷನ್ ಅಲ್ಲಿ ಇದು ಬಂದ್ಬಿಟ್ಟಿದೆ ಅಷ್ಟೇ. ನಾವ್ ಇದನ್ನ ಕೆಟ್ಟದು ಅಂತ ಹೇಳಕ್ ಆಗಲ್ಲ. ನಮಗೆ ಸಿಗರೇಟ್, ಎಣ್ಣೆ, ಎಲಡ್ಕೆ ಎಲ್ಲ ಕೆಟ್ಟದು, ಆದ್ರೆ ಈ ಜನಗಳ ದೇಹಕ್ಕೂ ಇದು ಕೆಟ್ಟದ್ದೆ. ಆದ್ರೆ ಇವರ ಕಲ್ಚರ್ ಇದು ಬಂದ್ಬಿಟ್ಟಿದೆ. ನಾವ್ ಇದಕ್ಕೆ ಒಳ್ಳೇದು ಕೆಟ್ಟದು ಏನು ಹೇಳಕ್ ಆಗಲ್ಲ. ಗುರು ಉಪ್ಪು ತಿನ್ಬಿಟ್ಟು ಫುಲ್ ಎನರ್ಜಿ ಬಂದ್ಬಿಟ್ಟೈತೆ. ಅಜ್ಜಿ ಅಂತ ಡ್ಯಾನ್ಸ್ ಆಡ್ತಾರೆ, ಹುಟ್ಟಿದ್ದಾರೆ ಓಕೆ ದೇವರು. ಇಂಡೋನೇಷ್ಯಾದ, ವೆಸ್ಟ್ ಪಪುವಾದ ದಾನಿ ಟ್ರೈಬ್ಸ್ ನ ಲೈಫ್ ಸ್ಟೈಲು, ಕಲ್ಚರು, ಡ್ಯಾನ್ಸು, ಫುಡ್ಡು, ಮಮ್ಮಿ ಎಲ್ಲ ನೋಡಿ ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂಡಿದ್ದೀನಿ. ಇನ್ನೊಂದೇನಾದ್ರೂ ಸ್ಪೆಷಲ್ ಆಗಿರೋ ತಗೊಂಡ್ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ವಾಮನ, ವೆಸ್ಟ್ ಪಪುವಾ, ಇಂಡೋನೇಷ್ಯಾ, ಟೇಕ್ ಕೇರ್.